ಹಲೋ ಎವ್ರಿವನ್. ಸೆಕೆಂಡ್ ಪಿ ಯು ಸಿ ಮಾಡಲ್ ಕ್ವಶನ್ ಪೇಪರ್ 1 ಸಾಲ್ವ್ ಮಾಡೋಣ ರೀ. ಇದು 2021 ರೆಡ್ಯೂಸ್ ಸಿಲೆಬಸ್ ಇತ್ತಲ್ಲ ರೀ, ಆ ಮಾಡಲ್ ಕ್ವಶನ್ ಪೇಪರ್. ಇವತ್ತು ವೆಕ್ಟರ್ ಅಲ್ಜಿಬ್ರಾಮಾಗಿಂದ ಕ್ವಶನ್ ನಂಬರ್ 35, 36 ಸಾಲ್ವ್ ಮಾಡೋಣ. 2-3 ಮಾರ್ಕ್ಸಿಂದು ಕ್ವಶನ್ ಅದಾವೆ. ಓಕೆ, ಕ್ವಶನ್ ಏನಂತಂದ್ರೆ ನಮ್ಗೆ ಇದನ್ನ ಫೈಂಡ್ ಮಾಡಬೇಕಾಗೈತಿ. ಓಕೆ, ಅವ್ರು ಕೊಟ್ಟಿರೋದು ಏನಂತಂದ್ರೆ ಮಾಡ್ಯುಲಸ್ ಆಫ್ ಎ ಕೊಟ್ಟಾನ, ಬಿ ಕೊಟ್ಟಾನ, ಮಾಡ್ಯುಲಸ್ ಆಫ್ ಬಿ, ಮಾಡ್ಯುಲಸ್ ಆಫ್ ಸಿ ಕೊಟ್ಟಾರ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಾರ. ಅದು ಯಾವುದೈತಂತಂದ್ರೆ ಈಚ್ ಒನ್ ಆಫ್ ದೆಮ್ ಬೀಯಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಸಮ್ ಆಫ್ ಅದರ್ ಟು. ಹಿಂಗಂತಂದ್ರೆ ಈಗ ನಾವು ಎ ತೊಗೊಂಡು ಬಿ ಪ್ಲಸ್ ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ ವೆಕ್ಟರ್ ಬಿ ಸಿ ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತೈತಿ. ಹಂಗೆ ಸೇಮ್ ಬಿ ತೊಗೊಂಡು ಎ ಪ್ಲಸ್ ಬಿ ವೆಕ್ಟರ್ಗೆ ಎಡಿಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಇವೆರಡು ಎಡಿಷನ್ ಮಾಡಿ ಆಮೇಲೆ ಬಿ ಮಲ್ಟಿಪ್ಲೈ ಮಾಡಿದ್ರೆ ಬರುವಂಥ 0 ಆಗಿರ್ತೈತಿ. ಸಿ ಒಂದು ವೇಳೆ ನಾವು ಎ ಪ್ಲಸ್ ಬಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ 0 ಬರ್ತದೆ. ವೆಕ್ಟರ್ ಮಾಡಿದ್ರೆ 0 ಬರ್ತೈತಿ. ಇದ್ರ ಮೀನಿಂಗ್ ಇದ್ರೆ ಈಚ್ ಒನ್ ಆಫ್ ದೆಮ್ ಬೀಯಿಂಗ್ ಅ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ ಟು ಅಂತಂದ್ರೆ. ಹೌದಾ? ಈಗ ನೋಡ್ರಿ, ನೆಕ್ಸ್ಟ್ ನನಗೆ ಇದನ್ನ ಫೈಂಡ್ ಮಾಡಂತಂದಾರೆ. ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡೋಣ ವೆಕ್ಟರ್. ಇದು ಮಾಡ್ಬೇಕಂತಂದ್ರೆ ನನಗೆ ಅವ್ರು ಸಪ್ರೇಟ್ ವೆಕ್ಟರ್ ಕೊಟ್ಟಿಲ್ಲ. ಇದು ವೆಕ್ಟರ್ ಅದ ರೀ, ಇದ್ರದ್ದು ಕೊಯಿಫಿಷಿಯಂಟ್ ಸಮಥಿಂಗ್ 7 ಅದ, ಇದ್ರದ್ದು 8 ಅದ, ಜೆ ಅದ, ಆಮೇಲೆ 9 ಐತಿ ಅಂತ ಕೊಟ್ಟಿಲ್ಲ ಅವ. ಹೌದಲ್ಲ? ಹಿಂಗೇನು ಕೊಟ್ಟೇ ಇಲ್ಲ ಅವರು. ಡೈರೆಕ್ಟ್ ಏನು ಕೊಟ್ಟಾರ, ಮ್ಯಾಗ್ನಿಟ್ಯೂಡ್ ಕೊಟ್ಟಾರ ಆ ಥರದ್ದು. ಅದಕ್ಕೋಸ್ಕರ ಇದನ್ನು ಡೈರೆಕ್ಟಾಗಿ ಫೈಂಡ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಒಂದು ವೇಳೆ ಹಿಂಗೆ ಕೊಟ್ಟಿದ್ದಂದ್ರೆ ಎಲ್ಲ ಆ್ಯಡಿಷನ್ ಮಾಡ್ತಿದ್ದು ಜೆ ಕೊಯಿಫಿಷಿಯಂಟ್ಸ, ಆಮೇಲೆ ಮ್ಯಾಗ್ನಿಟ್ಯೂಡ್ ಕಂಡು ಹಿಡಿತಿದ್ದು. ಕೊಟ್ಟೇ ಇಲ್ಲಲ್ಲ, ಹಿಂಗೆ ಅವ್ರು ಏನು ವೆಕ್ಟರ್ ಎಲ್ಲಿ ಕೊಟ್ಟಾರ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೊಟ್ಟಾರ. ಅದಕ್ಕೆ ನಾನು ಇದನ್ನ ಸ್ಕ್ವೇರ್ ಮಾಡ್ತೇನೆ. ಓಕೆ, ಸ್ಕ್ವೇರ್ ಮಾಡಿ ಏನು ಮಾಡ್ತೀನಿ, ಸ್ಕ್ವೇರ್ ಮಾಡಿ ಅದು ಹೆಂಗೆ ಬರ್ಕೋಬೋದು ಅಂತಂದ್ರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ವೆಕ್ಟರ್ ಸಿ ಇಂಟು ಇದನ್ನ ಸ್ಕ್ವೇರ್ ಮಾಡ್ತೇನೆ. ಫಸ್ಟ್ ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಮಾಡ್ಯುಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಓಕೆ, ಇದಾಗ್ತೈತಿ. ನೆಕ್ಸ್ಟ್ ಸ್ಟೆಪ್ದಾಗ ಏನು ಬರೀತೇನೆ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರಿತೀನಿ. ಹೌದಾ? ನೆಕ್ಸ್ಟ್ ಏನಾಗ್ತೈತೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇನ್ನೊಂದ್ಸತಿ ಬರೀರಿ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದ್ಸತಿ ಬರೀತೇನೆ ರೀ. ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್. ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಇದನ್ನ ತೊಗೊಂಡು ಈ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ ಈ ಹೋಲ್ ಟರ್ಮ್ಗೆ. ಬಿ ತೊಗೊಂಡು ಎಲ್ಲ ಈ ಹೋಲ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತೇನೆ. ಸಿ ತೊಗೊಂಡು ಎಲ್ಲ ಹೋಲ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಫಸ್ಟ್ ಬಿ ತೊಗೊಂಡೆ ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಎ ತೊಗೊಂಡು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಹಂಗೆ ಸೇಮು ಬಿ ತೊಗೊಂಡು ಇಲ್ಲಿ ಚೇಂಜ್ ಮಾಡ್ತೇನೆ ರೀ ಸ್ವಲ್ಪ ಕಲರ. ಬಿ ತೊಗೊಂಡು ಇವೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಸಿ ತೊಗೋತೀನಿ. ಸಿ ತೊಗೊಂಡು ಎಲ್ಲ ಹೋಲ್ ಟರ್ಮಿಂಗ್ ಮಾಡ್ತೀನಿ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಕ್ವಲ್ ಟು ಥರ ಈಕ್ವಲ್ ಟು ಬರಬೇಕಾ, ಎ ವೆಕ್ಟರ್ ಎ ವೆಕ್ಟರ್ ಮಲ್ಟಿಪ್ಲೈ ಮಾಡ್ತೀನಿ ಪ್ಲಸ್ ಎ ವೆಕ್ಟರ ಬಿ ವೆಕ್ಟರ ಮಾಡ್ತೀನಿ, ಎ ವೆಕ್ಟರ ಸಿ ವೆಕ್ಟರ ಮಾಡ್ತೀನಿ. ಓಕೆ, ಸೇಮ್ ಎ ಬಿ ತೊಗೊಂಡು ಎಗೆ ಮಾಡ್ತೀನಿ, ಬಿ ತೊಗೊಂಡು ಬಿಗೆ ಮಾಡ್ತೀನಿ, ಬಿ ಸಿಗೆ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಇದು ಸಿ ತೊಗೊಂಡು ಇವೆಲ್ಲ ಎ ಬಿ ಸಿಗೆ ಮಾಡ್ತೀನಿ. ಸಿ ತೊಗೊಂಡು ಎಗೆ ಮಾಡ್ತೀನಿ, ಸಿ ತೊಗೊಂಡು ಬಿಗೆ ಮಾಡ್ತೀನಿ, ಸಿ ತೊಗೊಂಡು ಸಿಗೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಾವು ಇದು ವೆಕ್ಟರ್ ಎ ಇಂಟು ವೆಕ್ಟರ್ ಬಿನ ಹೆಂಗೆ ಬರಿಬೋದು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ದಾಗ ನೋಡ್ರಿ, ಅಬ್ಸರ್ವ್ ಮಾಡಿ ಪ್ಲೀಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಎ ಅನ್ನೋದು ಕಾಮನ್ ಐತಿ, ಅದಕ್ಕಾಗಿ ನಾ ಇಲ್ಲಿ ಎತ್ತಿ ಹೇಳ್ತೀನಿ. ನಾ ಇದನ್ನ ಹಿಂಗೆ ಯಾಕೆ ಮಾಡೋದೇನು ಅಂತಂದ್ರೆ ಇದನ್ನ ನಾವು ಏನು ಫೈಂಡ್ ಮಾಡೋದು ಕೊಟ್ಟಾರಲ್ಲ ಅದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಾ ಹಿಂಗೆ ಮಾಡಬೇಕು, ಇದೇ ಮೆಥಡ್ಲೇ ಮಾಡಬೇಕು, ಬೇರೆ ಮೆಥಡ್ ಇಲ್ಲ. ಇಲ್ಲಿ ಎ ಕಾಮನ್ ತೆಗಿತೇನೆ. ಎ ಕಾಮನ್ ತೆಗೆದ್ರೆ ಇಷ್ಟು ಉಳಿತೈತೆ ನನ್ನ ಕಡೆ. ಓಕೆ,
ನೆಕ್ಸ್ಟ್ ಸ್ಟೆಪ್ದಾಗ ಏನಾಗ್ತೈತಿ, ಇಲ್ಲಿ ನಾ ಸ್ವಲ್ಪ ಇಂಟರ್ಚೇಂಜ್ ಮಾಡ್ತೇನೆ ರೀ. ಏನು ಇಂಟರ್ಚೇಂಜ್ ಮಾಡ್ತೀನಿ ಅಂತಂದ್ರೆ, ಮೊದಲು ಬಿ ಬರಿತೀನಿ ಈ ಕಡೆ, ಈ ಟರ್ಮ್ ಈ ಕಡೆ ತೊಗೋತೀನಿ, ಇದನ್ನ ಈ ಕಡೆ ತೊಗೋತೀನಿ. ಓಕೆ, ನಿಮ್ಗೆ ಈಸಿ ಆಗಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹಿಂಗೆ ಮಾಡ್ತೀನಿ. ನೀವು ಸ್ವಲ್ಪ ಡೈರೆಕ್ಟು ಮಾಡ್ಬೋದು ರೀ. ನೀವು ಫಾಸ್ಟ್ ಅನ್ಸಿದ್ರೆ, ನೀವು ಸ್ಲೋ ಅನ್ಸಿದ್ರೆ ಡೈರೆಕ್ಟು ಮಾಡ್ಬೋದು ರೀ. ನಾ ಎಲ್ಲರಿಗೂ ತಿಳಿಬೇಕಂತ ಸ್ಲೋ ಭಾಳ ಬಿಡಿಸ್ತೇನೆ ರೀ. ಓಕೆ, ಇದು ಹಿಂಗೆ ಇರಲಿ. ಈಗ ಇಲ್ಲಿ ಸಿ ತೊಗೋತೇನೆ ಕಾಮನ್ ಹೊರಗೆ. ಸಿ ಹೊರಗೆ ತೆಗೆದೆ ಅಂತ ನಾನು ಎ ಪ್ಲಸ್ ಬಿ ವೆಕ್ಟರ್ ಹೋಗ್ತೈತಿ. ಎ ಪ್ಲಸ್ ಬಿ ವೆಕ್ಟರ್ ಹೋಗ್ತೈತಿ. ಇಲ್ಲಿ ಮಾಡ್ಯುಲಸ್ ಆಫ್ ಸಿ ಹೋಲ್ ಸ್ಕ್ವೇರ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿರಿ. ಇಲ್ಲಿ ಇದು ಮಾಡ್ಯುಲಸ್ ಅಷ್ಟೇ ಇರಲಿ, ಮಾಡ್ಯುಲಸ್ ಆಫ್ ಎ ಸ್ಕ್ವೇರ್ ಅಷ್ಟೇ ಇರಲಿ. ಇದ್ರ ವ್ಯಾಲ್ಯೂ ನಮಗೆ ಇಲ್ಲಿ ಕೊಟ್ಟಾನ 3 ಅಂತ ಕೊಟ್ಟಾನ ಇಲ್ಲಿ. ಆದರೂ ನಾವು ಆಮೇಲೆ ಎಲ್ಲ ಕೂಡ ಅಪ್ಲೈ ಮಾಡೋಣ. ಓಕೆ, ಆದ್ರೆ ಹಿಂಗೆ ಬರೀರಿ, ಇನ್ನೊಂದು ಸ್ಟೆಪ್ ಬರೀರಿ. ಸ್ವಲ್ಪ ನಾ ಸ್ಲೋ ಬಿಡಿಸ್ತೇನೆ ರೀ, ಫಾಸ್ಟ್ ಮಾಡಿ ಕೇಳ್ಬೋದು ರೀ. ಇದನ್ನ ನಾರ್ಮಲ್ ಸ್ಪೀಡ್ಗಿಂತ 1.525 ಹಿಂಗೆ ಸ್ಪೀಡ್ ವೇರಿಯೇಷನ್ ಮಾಡಿ ಕೇಳ್ಬೋದು ರೀ. ಈಗ ಬಿ ಇಂಟು ಬಿ ಐತಲ್ಲ ವೆಕ್ಟರ್, ಹಿಂಗೆ ಬರಿಬೋದು. ಇಲ್ಲಿ ಬಿ ಹೊರಗೆ ತೆಗಿತೀನಿ, ಎ ಪ್ಲಸ್ ಬಿ ಉಳಿತೈತಿ, ಎ ಪ್ಲಸ್ ಸಿ ಉಳಿತೈತಿ. ಹೌದಾ? ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ, ಇದು ಇನ್ನೊಂದು ಸ್ಟೆಪ್ ಹಂಗೆ ಬರಿತೀನಿ ನಾನು. ನೆಕ್ಸ್ಟ್ ನೋಡ್ರಿ, ಈಗ ನಾನು ಇದ್ರ ಬೆಲೆ ಏನೈತಲ್ಲ ಅದು ತುಂಬಿಬಿಡ್ತೀನಿ. ಅವ್ರು ಬಿಟ್ಟಾರ ಎದ ಮ್ಯಾಗ್ನಿಟ್ಯೂಡ್ 3 ಅಂತ ಕೊಟ್ಟಾನ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಅಂತ ಐತಿ. ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇರೋ ಕಾರಣಕ್ಕೆ 3 ಸ್ಕ್ವೇರ್ ಬರೀತೀನಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇವೇನು ಇಲ್ಲಿ ಕೊಟ್ಟಾನಲ್ಲ ಸೆಂಟೆನ್ಸ್, ಈಚ್ ಒನ್ ಆಫ್ ದೆಮ್ ಬೀಯಿಂಗ್ ಅ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ಅದರ್ 2 ಅಂದ್ರೆ 0 ಆಗಿರ್ತೈತಿ. ಇಲ್ಲಿ ಬರ್ದೆ ನೋಡ್ರಿ, ಎ ಇಂಟು ಬಿ ಪ್ಲಸ್ ಸಿ 0 ಅಂತ ಬರ್ದೆ ನೋಡ್ರಿ. ಇಲ್ಲಿ ಅದಕ್ಕೆ ಇದು 0 ಆಗ್ತೈತಿ. ಇದಷ್ಟೇ ಅಲ್ಲ, ಇದು 0 ಆಗ್ತೈತಿ, ಇದು 0 ಆಗ್ತೈತಿ, ಇವೆಲ್ಲ 0 ಆಗ್ತಾವೆ ರೀ. ಬಿದ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ? 4 ಸ್ಕ್ವೇರ್ ಅಂತಂದ್ರೆ ಬರೀರಿ 16 ಬರಿಬೋದು ರೀ ನೀವು. ಇದು 0 ಆಗ್ತೈತಿ ರೀ, ಬಿಕಾಸ್ ಅವ್ನು ಬಿಟ್ಟನಲ್ಲ. ಇದು 0 ಆಗ್ತೈತಿ. ಇದು 3 ಸಿ ಸ್ಕ್ವೇರ್ 5 ಐತಿ, 25 ಆಗತ್ತೆ. ಓಕೆ, 5 ಸ್ಕ್ವೇರ್ ಆಗ್ಬೇಕದ. ಇದು 9 ಆಗ್ತೈತಿ, ಪ್ಲಸ್ 0 ಆಗ್ತೈತಿ, ಪ್ಲಸ್ 16 ಆಗ್ತೈತಿ, ಪ್ಲಸ್ 25 ಆಗ್ತೈತಿ. ಇವೆಲ್ಲ ಆ್ಯಡ್ ಮಾಡಿರಿ. ಎಷ್ಟು ಬರ್ಬೋದು ನೋಡಿರಿ, ಎಷ್ಟು ಬರ್ಬೋದು ಇದು ಆ್ಯಡ್ ಮಾಡಿದ್ರೆ? ಒಂದು 9, ಒಂದು 16, 25, 50 ಆಗ್ತೈತಿ ರೀ. ಇದು ಅದ್ರ ಬೆಲೆ ಆಗುತ್ತೆ. ಇದ್ರ ಬೆಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ ಹೋಲ್ ಸ್ಕ್ವೇರ್ ಬೆಲೆ. ಹೋಲ್ ಸ್ಕ್ವೇರ್ ನನಗೇನು ಮಾಡೋದೈತಿ? ಹೋಲ್ ಸ್ಕ್ವೇರ್ ಬೇಡ, ಬರೀ ಇದಷ್ಟು ಕಂಡುಹಿಡಿದೈತಿ. ಹೋಲ್ ಸ್ಕ್ವೇರ್ ಬೆಲೆ ನನಗೆ ಇದಷ್ಟು ಫೈಂಡ್ ಮಾಡೋದೈತಿ. ಹಾಗಾಗಿ ರೂಟ್ ಈ ಕಡೆ ತೊಗೋತೀನಿ ನಾನು. ಓಕೆ, ಹೆಂಗೆ ಮಾಡಿರಿ? 25 ಇಂಟು 2 ಮಾಡಿರಿ. ಓಕೆ, 25, ಇದು 25 ಹೊರಗೆ ತೆಗೀರಿ. 25 ಇಂಟು √2 ಆಗ್ತೈತಿ. 5 ಇಂಟು √2 ಆನ್ಸರ್. ಓಕೆ, ಆನ್ಸರ್ ಕ್ವಶನ್ ಕೇಳಿದ್ರೆ ಇಷ್ಟು ಆನ್ಸರ್ ಬಂತು ನಮ್ಗೆ. ಇನ್ನೊಂದು ಕ್ವಶನ್ ಐತ್ರಿ, ಏನೈತಿ ಅಂತಂದ್ರೆ, ಶೋ ದ್ಯಾಟ್ ದ ಪಾಯಿಂಟ್ ಎ ಬಿ ಸಿ ಆರ್ ಕೋಲಿನಿಯರ್ ಅಂತ ಕೊಟ್ಟಾನ. ಕೋಲಿನಿಯರ್ ಅಂತ ನಾನು ಪ್ರೂವ್ ಮಾಡಬೇಕಾಗೈತಿ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಎ ಬಿ ಫೈಂಡ್ ಮಾಡ್ತೀನಿ, ಬಿ ಸಿ ಫೈಂಡ್ ಮಾಡ್ತೀನಿ, ಸಿ ಎ ಫೈಂಡ್ ಮಾಡ್ತೀನಿ. ಆಮೇಲೆ ಎ ಸಿ ಮಾಡ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತೋರಿಸ್ಬಿಡ್ತೀನಿ. ಮಾಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತೋರಿಸ್ತೀನಿ. ಫಸ್ಟ್ ಎ ಬಿ ಮಾಡೋಣ್ರಿ, ಭಾಳ ಈಸಿ ಐತ್ರಿ. ಒಂದು ಸತಿ ಲಕ್ಷ ಕೊಟ್ಟು ಕೇಳ್ರಿ. ಎ ಬಿ ಮಾಡ್ತೇನೆ ರೀ. ಎ ಬಿ ಅಂತಂದ್ರೆ ಬಿ ಮೈನಸ್ ಎ ಮಾಡೋದು. ಕೊಯಿಫಿಷಿಯಂಟ್ ಆಫ್ ಬಿ ಮೈನಸ್ ಎ ಅಂದ್ರೆ ಐ ಕೊಯಿಫಿಷಿಯಂಟ್ ಐತಿ 1 ಐತಿ. ಈ 1 ಮೈನಸ್ ಆಫ್ ಎದಾಗಿಂದ 1 ಅಂದರೆ ಎಷ್ಟಾಗ್ತೈತಿ? ಮೈನಸ್ ಆಫ್ 2 ಐ ಆಗ್ತೈತಿ. ಓಕೆ, ಎದಿಂದ ಬಿಗೆ ಐತಲ್ಲ, ಅದಕ್ಕೆ ಬಿದ ಐ ಜೆ ಕೆ ಮೈನಸ್ ಎದ ಐ ಜೆ ಕೆ ಮಾಡ್ಬೇಕು ರೀ. ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರೆ ಪ್ಲಸ್ ಬರಿತೀನಿ, 2 ಮೈನಸ್ ಆಫ್ 3 ಮಾಡ್ತೀನಿ, ಇದು ಜೆ ಆಗ್ತೈತಿ. ಕೆ ಐತಿ ಕೊಯಿಫಿಷಿಯಂಟ್, ಕೆ ಇದು ಕೊಯಿಫಿಷಿಯಂಟ್ 3 ಐತಿ, 3 ಮೈನಸ್ 5 ಕೆ ಮಾಡ್ತೀನಿ. ಓಕೆ, 1 ಪ್ಲಸ್ 2 ಐ ಆಗ್ತೈತಿ.
ಇದು -1 ಜೆ ಆಗ್ತೈತಿ, ಇದು -2 ಆಗ್ತೈತಿ, -2k ಆಗ್ತೈತಿ, ಇದು 3i ಆಗ್ತೈತಿ, ಇದು ಜಸ್ಟ್ i ಆಗ್ತೈತಿ, ಇದು 2k ಆಗ್ತೈತಿ. ಓಕೆ, ಇದು ಎ ಬಿ ಆತ್ರಿ ನಮ್ಮದು. ಇದು ಎ ಬಿ ಆಯ್ತಾ. ಎ ಬಿ ಎಷ್ಟು ಬಂದೈತಿ? 3i - j - 2a ಬಂದೈತಿ. ನೆಕ್ಸ್ಟ್ ಏನು ಮಾಡ್ಬೇಕು? ಬಿ ಸಿ ಮಾಡ್ಬೇಕು ರೀ. ಓಕೆ, ಇದು ಎ ಬಿ ಬಂದೈತಿ. ನೆಕ್ಸ್ಟ್ ಬಿ ಸಿ ಮಾಡ್ತೇನೆ ರೀ ನಾನು. ಬಿ ಸಿ ಅಂದ್ರೆ ಸಿ ಮೈನಸ್ ಕೊಯಿಫಿಷಿಯನ್ಸ್ ಆಫ್ ಬಿ. ಓಕೆ, ಅಂದ್ರೆ ಐ ಅನ್ಕೆ ಏನೈತಿ ಇಲ್ಲಿ 7 ಐತಿ. 7 ಮೈನಸ್ ಇಲ್ಲಿ ಬಿ ಸಿ ಏನೈತಿ? ಬಿ ಐತಿ. ಮೊದಲು ಸಿ ತೊಗೊಂಡು ಬಿ ಸಿ ಐತಲ್ಲ, ಅದಕ್ಕೆ ಬಿ ಸಿ ಮೈನಸ್ ಬಿ ಮಾಡ್ಬೇಕು ರೀ. 7 - 1 ಐ ಎಷ್ಟು ಐತಲ್ಲ, ಒಂದು ಕೊಯಿಫಿಷಿಯಂಟ್ ಅಷ್ಟು ಆಗ್ತೈತಿ. ಇಲ್ಲಿ ಅಲ್ಲಿ ಜೆ ಇಲ್ಲ, ಅದಕ್ಕೆ 0 - 2j ಆಗ್ತೈತಿ, ಪ್ಲಸ್ 1 - 3 ಆಗ್ತೈತಿ, -1 3 ಆಗ್ತೈತಿ. ಇದು 6j - 2j - 4k ಆಗುತ್ತೆ. ಸರಿನಾ? ಇದು ಬಿ ಸಿ ಆಯ್ತು ನಮ್ಮದು. ಓಕೆ, ಬಿ ಸಿ ಆಯ್ತು. ಇದು ಎ ಬಿ ಆಗೈತಿ, ಇದು ಬಿ ಸಿ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಸಿ ಎ ಆಗ್ತೈತಿ. ಸಿ ಎ ಮಾಡಬೇಕಾಗ್ತೈತಿ ನಾನೀಗ. ಎ ಮೈನಸ್ ಬಿ ಮಾಡಬೇಕು. -2 - 1 ಐ. ಎ ಮೈನಸ್ ಸಿ ಮಾಡ್ಬೇಕು ನಾ. 3 ಮೈನಸ್ ಅಲ್ಲ, ಇಲ್ಲಿ ಸಿದು 7 ಐತಿ, 7 ಮಾಡ್ಕೋಬೇಕಾ? 7 ಸಿ ಮೈನಸ್ ಸಿದು ಜೆ ಏನೂ ಇಲ್ಲ, 0 ಆಗ್ತೈತಿ. ಸಿ ಜೆ ಏನೂ ಇಲ್ಲ ಅಂದ್ರೆ 0 ಕೊಟ್ಟ ನಾವು, 0 ಆಗಿರ್ತೈತಿ. ಓಕೆ, ಅರ್ಥ ಮಾಡ್ಕೊರಿ ಪ್ಲೀಸ್. 0 - 3j ಆಗ್ತೈತಿ, ಪ್ಲಸ್ -1 - 5k ಆಗ್ತೈತಿ. ನೆಕ್ಸ್ಟ್ -9j -3j -6k ಆಗುತ್ತೆ. ಸರಿನಾ? 9 - 9. ಒಂದು ನಿಮಿಷ ನೋಡ್ರಿ. ಎ ಸಿ ಇನ್ನೊಂದು ಸತಿ ನೋಡಿಬಿಡ್ರಿ. ಎ ಸಿ ಮೈನಸ್ ಸಿ ಇತ್ತಲ್ಲ, ಇದು ಸಿ ಇದು ಏನಾಗ್ತೈತೆ ಅಂದ್ರೆ 7 ಮೈನಸ್ ಪ್ಲಸ್ 2 ಆಗ್ತೈತಿ. ಇದು 7 + 2 ಆಗ್ತೈತಿ. ಇದು ಏನಾಗ್ತೈತಿ? 7 + 2 ಆಗ್ತೈತಿ. ನೋಡ್ರಿ ಇಲ್ಲಿ ನೋಡ್ರಿ 7 ಐತಿ. ಇಲ್ಲಿ ನೋಡ್ರಿ 7 ಐತಿ, 7 ಐತಿ, ಇಲ್ಲಿ 2 ಐತಿ. ಅದಕ್ಕೆ 7 - -2 ಆಗ್ತೈತಿ. 7 - -2 ಅಂದ್ರೆ 7 + 2 ಆಗ್ತೈತಿ. ಕೊನೆಗೆ 7 + 2 ಅಂದ್ರೆ 9 ಆಗಿರ್ತೈತಿ ಆನ್ಸರ್. ಓಕೆ, ಇಷ್ಟ ಆಗ್ತೈತಿ ರೀ ನಮಗೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ? ಎ ಬಿ ಇಲ್ಲಿ ಏನು ಮಾಡೋದೈತಿ? ಇವೆಲ್ಲ ಹಿಂಗೆ ಮಾಡೋದೈತಿ. ಈಗ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ ಎ ಸಿದ ಅವೆ, ಆಮೇಲೆ ಇದ್ರ ಮ್ಯಾಗ್ನಿಟ್ಯೂಡ್ ಆ್ಯಡ್ ಮಾಡತ್ಲೆ ಸೇಮ್ ಬರಬೇಕಾಗ್ತೈತಿ. ಎ ಸಿ ಮ್ಯಾಗ್ನಿಟ್ಯೂಡ್ ಎಷ್ಟಾಗ್ತೈತಿ ನೋಡು. ಎ ಸಿದು ಮ್ಯಾಗ್ನಿಟ್ಯೂಡ್ ಎಲ್ಲೇ ಮಾಡಿಬಿಡ್ತೇನೆ. ಎಲ್ಲ ಒಂದು ಎ ಸಿ ಅಂದ್ರೂ ಒಂದು, ಸಿ ಎ ಅಂತಂದ್ರು ಒಂದು. ಅರ್ಥ ಮಾಡ್ಕೊರಿ. ಸಿ ಎ ಈಸ್ ಈಕ್ವಲ್ ಟು ಎ ಸಿ. ಓಕೆ, ಈಗ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ತೀನಿ. 81 ಅಂದ್ರೆ 9² - 3² ಪ್ಲಸ್ -6² ಎಷ್ಟಾಗ್ತೈತೆ ನೋಡ್ರಿ. ಇದು 81 + 1 + 36 ಎಷ್ಟಾಗ್ತೈತೆ ರೀ? ಇದು 90 = 126 ಆಗ್ತೈತಿ ಆನ್ಸರ್. ಎಷ್ಟು ಬರ್ತೈತಿ ಆನ್ಸರ್? 126 ಬರ್ತೈತಿ ಆನ್ಸರ್ ಇರ್ತದೆ. ಸರಿನಾ? ಎ ಸಿದ 126 ಬಂದೈತಿ. ನೆಕ್ಸ್ಟ್ ಎ ಬಿದು ಮಾಡ್ಬೇಕು ರೀ. ಎ ಬಿದು ಅಂತಂದ್ರೆ ಏನು? √3 3 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ -2 ಸ್ಕ್ವೇರ್ ಎಷ್ಟಾಗ್ತೈತಿ? 9 + 1 + 4 ಈಸ್ ಈಕ್ವಲ್ ಟು √14. ಇದು ಎ ಬಿದ √14. ಮತ್ತು ನೆಕ್ಸ್ಟ್ ಬಿ ಸಿ ಮಾಡ್ತೇನೆ ರೀ. ಬಿ ಸಿ ಅಂದ್ರೆ ಎಷ್ಟಾಗ್ತೈತಿ ನೋಡಪ್ಪ. ಬಿ ಸಿ ಅಂದ್ರೆ 6² -2 ಸ್ಕ್ವೇರ್ ಪ್ಲಸ್ -4 ಸ್ಕ್ವೇರ್ ಎಷ್ಟಾಗ್ತೈತಿ? ಇದು 36 + 4 + 16 ಅಂದರೆ ಎಷ್ಟಾಗ್ಬೋದು? ಇದು 56 ಆಗ್ತೈತಿ. ಎಷ್ಟಾಗ್ತೈತಿ? 56 ಆಗ್ತೈತಿ. ಹೌದಾ? ನೋಡ್ರಿ ಒಂದ್ಸತಿ ಕಟ್ ಮಾಡಿದ್ದೀನಿಲ್ಲ. ಬಿ ಸಿ ಕರೆಕ್ಟ್ ಐತಿ ನೋಡ್ರಿ. ಬಿ ಸಿ 36 ಕರೆಕ್ಟ್ ಐತಿ.
ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಈಗ ಬಿ ಸಿ ಪ್ಲಸ್ ಎ ಬಿ ಮಾಡ್ತೇನೆ ರೀ. ಬಿ ಸಿ ಅಂದರೆ ಎಷ್ಟೈತಿ √56, ಅದೆಷ್ಟೈತಿ ಎ ಸಿ. ಎ ಬಿ ಎಷ್ಟೈತಿ ಎ ಬಿ ಇಲ್ಲಿ ಐತಿ ನೋಡ್ರಿ. ಎ ಬಿ 14 ಐತಿ. ಅಂಡರ್ ರೂಟ್ ಅದಲ್ಲ 56 ಇಲ್ಲಾಂದ್ರೆ ಹೆಂಗೆ ಮಾಡೋದು ಗೊತ್ತಾ, ಬಿ ಸಿ ಹೆಂಗೆ ಬರ್ಕೋತೀನಿ ಅಂತಂದ್ರೆ ನಾನು 4 × 14 ಮಾಡ್ತೀನಿ ರೀ ನಾನು. ಓಕೆ, 4 × 14 ಮಾಡ್ತೀನಿ. 4 × 14 ಮಾಡಿ ನೋಡ್ರಿ ಎಷ್ಟು ಆಗ್ತೈತಿ. 4 × 14 16 56 ಆಗ್ತೈತಿ. ಇದು ಹೆಂಗೆ ಬರ್ಕೋತಂದ್ರೆ 4√14 = 2√14 ಆಗಿರ್ತೈತಿ. ಇದು ಬಿ ಸಿ ಆಗ್ತೈತಿ. ಓಕೆ, ಬಿ ಸಿ ಆಗಿರ್ತೈತಿ. ಬಿ ಸಿ ಅಂತಂದ್ರೆ ಇಲ್ಲಿ ಎಷ್ಟು ಬರ್ತೈತಿ ನಮ್ಗೆ, ಬಿ ಸಿ ಅಂದ್ರೆ 2√14 ಬರ್ತೈತಿ. ಇದು ಎ ಬಿ ಅಂದರೆ ಎಷ್ಟು ಬರ್ತೈತಿ 14 ಐತಿ. ಇದು 3√14 ಆಗ್ತೈತಿ. ಹೌದಾ, ಇದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಬಿ ಮಾಡಿದಾಗ ಇಷ್ಟು ಬಂದೈತಿ. ನಮ್ಗೆ ಈಗ ಏನು ಮಾಡ್ಬೇಕೀಗ 20 ಎ ಸಿ ಎಷ್ಟು ಬರ್ತೈತೆ ನೋಡ್ಬೇಕು. ಈಗ ಎ ಸಿ ಎಷ್ಟು ಮಾಡಿನಲ್ಲಿ √26 ಐತಿ. ಓಕೆ, √1√26 ಐತಿ, 126 ಐತಿ. ಓಕೆ, ಇದು 9 ಮಾಡ್ತೀನಿ. 9 × 126 ಮಾಡ್ತೀನಿ. 9 × 14 ಮಾಡ್ತೀನಿ ರೀ. 9 × 14 ಮಾಡ್ತೀನಿ ಇಲ್ಲಿ ನೋಡ್ರಿ. 14 9 4 36 9 1 9 126 ಆಗ್ತಲ್ಲ ರೀ. ಹಿಂಗೆ ಬರಿಬೋದು. ಈಗ 9 × √14 ಮಾಡ್ತೀನಿ. √14 ಇದು 3√14 ರೀ. ಇಲ್ಲಿ ನೋಡ್ರಿ, ಇದು ಆನ್ಸರ್ ಸ್ಟಾರ್ ಅಂತೇನೆ, ಇದಕ್ಕೆ ಡಬಲ್ ಸ್ಟಾರ್ ಅಂತೇನೆ ರೀ. ಅವಾಗ ಇದ್ರಲ್ಲಿ ಏನು ತೋರಿಸ್ಬೋದು, ಎ ಸಿ = ಬಿ ಸಿ ಪ್ಲಸ್ ಎ ಬಿ. ಥ್ಯಾಂಕ್ಸ್ ರೀ.